ಈ ವಿಡಿಯೋದಲ್ಲಿ ನಾವು ಟೈಮ್ ಲೈನ್ಗೆ ವಿಡಿಯೋ ಇಂಪೋರ್ಟ್ ಮಾಡೋ ಸ್ವಲ್ಪ ಮೆಥಡ್ಸ್ ನೋಡ್ಲಿಕ್ಕೆ ಇರೋದು. ಅದಕ್ಕೆ ಬೇಕಾಗಿ ನಾವು ಫಸ್ಟ್ ಆಗಿ ಮಾಡಬೇಕಾದದ್ದು ಒಂದು ಟೈಮ್ ಲೈನ್ ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ಒಂದು ವಿಡಿಯೋ ಪೂಲ್ ಒಳಗೆ ಮೌಸ್ ಪಾಯಿಂಟ್ ಇಟ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡೋಣ. ನಂತರ ಇಲ್ಲಿ ನೋಡಿದರೆ ಟೈಮ್ ಲೈನ್ ಎನ್ನುವ ಒಂದು ಆಪ್ಷನ್ ಕಾಣ್ಬೋದು. ಇದರಲ್ಲಿ ಕ್ರಿಯೇಟ್ ನ್ಯೂ ಟೈಮ್ ಲೈನ್, ಅದರ ಶಾರ್ಟ್ಕಟ್ ಅಂದರೆ ಕಂಟ್ರೋಲ್ ಎನ್. ನಮಗೆ ಕಂಟ್ರೋಲ್ ಎನ್ ಯೂಸ್ ಮಾಡ್ಕೋಬಹುದು, ಅದರ್ವೈಸ್ ಕ್ರಿಯೇಟ್ ನ್ಯೂ ಟೈಮ್ ಲೈನ್. ಜಸ್ಟ್ ಇದು ನಾನು ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ ಕ್ರಿಯೇಟ್ ನ್ಯೂ ಟೈಮ್ ಲೈನ್ ಎನ್ನುವ ಒಂದು ಪ್ಯಾನಲ್ ಕ್ರಿಯೇಟ್ ಆಗಿದೆ. ಇದರಲ್ಲಿ ನಮಗೆ ಬೇಕಾದ ನೇಮ್ ಕೊಡ್ಬೋದು. ನಾನು ಡೆಮೋ ಟೈಮ್ ಲೈನ್ ಎನ್ನುವ ಒಂದು ನೇಮ್ ಕೊಟ್ಟಿದ್ದೇನೆ. ಅದೇ ಥರ ಇಲ್ಲಿ ನಿಮಗೆ ವಿಡಿಯೋ ಟ್ರ್ಯಾಕ್ ಎಷ್ಟು ಬೇಕು, ಆಡಿಯೋ ಟ್ರ್ಯಾಕ್ ಎಷ್ಟು ಬೇಕು ಅಂತ ಕೇಳುತ್ತೆ. ನಿಮಗೆ ಬೇಕಾದಷ್ಟು ಆಡಿಯೋ ಟ್ರ್ಯಾಕ್ ಮತ್ತು ವಿಡಿಯೋ ಟ್ರ್ಯಾಕ್ ಕೊಡ್ಬೋದು. ನಾನೀಗ ಆಡಿಯೋ ಟ್ರ್ಯಾಕ್ 1, ವಿಡಿಯೋ ಟ್ರ್ಯಾಕ್ 1 ಇದು ಡಿಫಾಲ್ಟ್ ಆಗಿರೋದು 1. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಕೊಡ್ಬೋದು. ನಂತರ ಆಡಿಯೋ ಟ್ರ್ಯಾಕ್ ಟೈಪು ಸ್ಟೀರಿಯೋ ಬೇಕಾ ಅಲ್ಲಂದರೆ ಮೋನೋ ಬೇಕಾ, ನಿಮಗೆ ಯಾವುದು ಬೇಕು ಅದು ನಿಮಗೆ ಯೂಸ್ ಮಾಡ್ಕೋಬೋದು. ನಂತರ ಇಲ್ಲಿ ನಾನು ಕ್ರಿಯೇಟ್ ಕೊಡ್ತೇನೆ. ಈಗ ನೋಡಿದರೆ ನಮಗೆ ಒಂದು ಟೈಮ್ ಲೈನ್ ಇಲ್ಲಿ ಕ್ರಿಯೇಟ್ ಆಗಿದೆ, ವಿಡಿಯೋ ಅದೇ ಥರ ಆಡಿಯೋ. ಈಗ ನಮಗೆ ಏನು ಮಾಡಬೇಕಂದ್ರೆ ಈ ಒಂದು ವಿಡಿಯೋ ನಮಗೆ ಇಲ್ಲಿ ಇಂಪೋರ್ಟ್ ಮಾಡಬೇಕು ಟೈಮ್ ಲೈನಿಗೆ. ಸೊ ಅದಕ್ಕಿಂತ ಮುಂಚೆ ನಮಗೆ ಬೇಕಾದಷ್ಟು ಪಾರ್ಟ್ ನಮಗೆ ಬೇಕಾದರೆ ಕಟ್ ಕೂಡ ಮಾಡ್ಕೋಬೋದು. ನಮಗೆ ಇನ್ ಆ್ಯಂಡ್ ಔಟ್ ನಮಗೆ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿದರೆ ನಮಗೆ ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಆಗಬೇಕಂದ್ರೆ ನಮಗೆ ಇಷ್ಟು ಪಾರ್ಟ್ ಬೇಡ, ನಮಗೆ ಡಿಲೀಟ್ ಮಾಡಿ ನಮಗೆ ಏನು ಮಾಡ್ಬೋದು, ಅದರ ನಂತರ ಇರೋ ವೀಡಿಯೋ ನಮಗೆ ಇದರಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಅದಾಗಿರುತ್ತೆ ಇನ್ ಆ್ಯಂಡ್ ಔಟ್ ಅಡ್ಜಸ್ಟ್ ಮಾಡೋ ಮೆಥಡ್. ಹೇಗೆ ಅಂದರೆ ನಾನು ಇಲ್ಲಿ ಮೌಸ್ ಪಾಯಿಂಟ್ ಇಡ್ತೇನೆ, ನಂತರ ಇಲ್ಲಿ ಕಾಣೋ ಈ ಒಂದು ಆಪ್ಷನ್ ಜಸ್ಟ್ ನಿಮಗೆ ಇದು ಕ್ಲಿಕ್ ಮಾಡ್ಕೋಬೋದು. ಅದರ್ವೈಸ್ ಐ ಪ್ರೆಸ್ ಮಾಡ್ಬೋದು. ಇನ್ ಅದರ ಫಸ್ಟ್ ಲೆಟರ್ ಆಗಿರುತ್ತೆ ಐ. ಸೊ ಐ ಪ್ರೆಸ್ ಮಾಡುವಾಗ ನಿಮಗೆ ಇನ್ನೂ ಸೆಟ್ ಆಗುತ್ತೆ. ಅದೇ ಥರ ಔಟ್ ನಿಮಗೆ ಎಷ್ಟು ಬೇಕು ಅಷ್ಟು ನಿಮಗೆ ಸೆಟ್ ಮಾಡ್ಕೋಬೋದು. ನಂತರ ನಮಗೆ ಇದು ಕ್ಲಿಕ್ ಮಾಡ್ಬೋದು, ಅಲ್ಲ ಅಂದರೆ ಓ ಪ್ರೆಸ್ ಮಾಡ್ಬೋದು. ಓ ಪ್ರೆಸ್ ಮಾಡಿದರೆ ಔಟ್ ಕೂಡ ನಮಗಿಲ್ಲಿ ಸೆಟ್ ಆಗಿ ಸಿಕ್ಕಿದೆ. ಈಗ ನಾವು ಇನ್ ಪಾಯಿಂಟ್ ಮತ್ತು ಔಟ್ ಪಾಯಿಂಟ್ ಸೆಟ್ ಮಾಡೋ ಮೆಥಡ್ ನೋಡಿದ್ವಿ. ಇನ್ನು ಹೇಗೆ ಈ ಒಂದು ವಿಡಿಯೋವನ್ನು ನಮಗೆ ಟೈಮ್ ಲೈನ್ಗೆ ಇಂಪೋರ್ಟ್ ಮಾಡ್ಬೋದು ಎನ್ನುವುದಾಗಿದೆ ನೋಡಲಿಕ್ಕೆ ಇರೋದು. ಇಂಪೋರ್ಟ್ ಮಾಡಲಿಕ್ಕೆ ಈಸಿ. ಹೇಗೆಂದರೆ ಈ ವಿಡಿಯೋಗೆ ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಈ ಟೈಮ್ ಲೈನ್ಗೆ ಡ್ರಾಪ್ ಮಾಡಿದರೆ ಸಾಕಾಗುತ್ತೆ. ಇಷ್ಟು ಮಾಡಿದರೆ ನಿಮಗೆ ಆ ಒಂದು ವಿಡಿಯೋ ಡೈರೆಕ್ಟಾಗಿ ನಿಮ್ಮ ಈ ಒಂದು ಟೈಮ್ ಲೈನಿಗೆ ಬಂದು ಡ್ರಾಪ್ ಆಗುತ್ತೆ. ಈಗ ಬಂದದೇನೆಂದರೆ ನಾವು ಇನ್ ಪಾಯಿಂಟ್ ಮತ್ತು ಔಟ್ ಪಾಯಿಂಟ್ ಎಷ್ಟಿದೆ ಅಷ್ಟು ಮಾತ್ರ ಆಗಿರುತ್ತೆ ಇಲ್ಲಿ ಬಂದದ್ದು. ಅದಕ್ಕಿಂತ ಮುಂಚೆ ಇರೋದಾಗಿರಲಿ ಅದಕ್ಕಿಂತ ಮುಂದೆ ಇರೋದಾಗಿರಲಿ ಇಲ್ಲಿ ಬರಲಿಲ್ಲ. ಸೊ ನನಗೆ ಇದು ಬೇಡ, ನಾನು ಕಂಟ್ರೋಲ್ Z ಪ್ರೆಸ್ ಮಾಡ್ತೇನೆ. ನಂತರ ಇಲ್ಲಿ ನೋಡಿದರೆ ನಮಗೆ ವಿಡಿಯೋ ಮಾತ್ರ ಬೇಕು, ಇದರ ಆಡಿಯೋ ನಮಗೆ ಬೇಡ ಅಂದರೆ ಈ ಒಂದು ಕಾಣೋ ಈ ಒಂದು ಐಕಾನ್ ಜಸ್ಟ್ ಗ್ರ್ಯಾಬ್ ಮಾಡಿ ಇಲ್ಲಿಗೆ ಡ್ರಾಪ್ ಮಾಡಿದರೆ ಸಾಕು. ಈಗ ನೋಡಿದರೆ ನಮ್ಮ ಈ ಒಂದು ವಿಡಿಯೋ ಮಾತ್ರ ಬಂದಿದೆ. ಇಲ್ಲಿ ನೋಡಿದರೆ ಆಡಿಯೋನೋ ಟ್ರ್ಯಾಕಲ್ಲಿ ನಮಗೆ ಒಂದು ಆಡಿಯೋ ಕೂಡ ಇಲ್ಲ. ಕಾರಣ ಏನಂದರೆ ನಾವು ವಿಡಿಯೋ ಮಾತ್ರ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದು. ಅದೇ ಥರ ನನಗೆ ಈಗ ಆಡಿಯೋ ಮಾತ್ರ ಬೇಕು ಅಂದರೆ ಈ ಕಾಣೋ ಈ ಒಂದು ಐಕಾನ್ ಜಸ್ಟ್ ಗ್ರ್ಯಾಬ್ ಮಾಡಿ ಇಲ್ಲಿಗೆ ಡ್ರಾಪ್ ಮಾಡಿದರೆ ಸಾಕು. ಈಗ ನೋಡಿದರೆ ಆಡಿಯೋ ಮಾತ್ರ ಆಗಿರುತ್ತೆ ನನಗೆ ಇದರಲ್ಲಿ ಬಂದದ್ದು. ಮತ್ತು ಇದರಲ್ಲಿ ಪ್ಲೇ ಮಾಡೋ ಒಂದು ಆಪ್ಷನ್ ನಮಗೆ ಕಾಣ್ಬೋದು. ಅದೇ ಥರ ಸ್ಟಾಪ್ ಮಾಡೋ ಒಂದು ಆಪ್ಷನ್ ಕೂಡ ಕಾಣ್ಬೋದು. ನಮಗೆ ರಿವರ್ಸ್ ಆಗಿ ಪ್ಲೇ ಮಾಡಲಿಕ್ಕೆ ಪ್ಲೇ ರಿವರ್ಸ್ ಎನ್ನುವ ಈ ಒಂದು ಐಕಾನ್ ಕೊಟ್ಟಿದ್ದಾರೆ. ಜಸ್ಟ್ ಇದು ಕ್ಲಿಕ್ ಮಾಡಿದರೆ ರಿವರ್ಸ್ ಆಗಿ ಹೋಗುತ್ತೆ. ಅದೇ ಥರ ಸ್ಟಾಪ್ ಮಾಡಬೇಕಂದ್ರೆ ಜಸ್ಟ್ ಇದು ಕ್ಲಿಕ್ ಮಾಡಿದರೆ ಸಾಕು. ನನಗೆ ಈಗ ಏನಂದರೆ ಒಂದೇ ಕ್ಲಿಕ್ಕಲ್ಲಿ ಈ ಒಂದು ಫಸ್ಟ್ ಸ್ಟಾರ್ಟ್ ಫ್ರೇಮಿಗೆ ನಮಗೆ ಬರಬೇಕು. ಅದಕ್ಕಾಗಿ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಗೋ ಟು ಫಸ್ಟ್ ಫ್ರೇಮ್. ನಾನು ಜಸ್ಟ್ ಇದನ್ನು ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ಫಸ್ಟ್ ಫ್ರೇಮ್ಗೆ ಬಂತು. ಅದೇ ಥರ ಇದು ಅಂದರೆ ಗೋ ಟು ಲಾಸ್ಟ್ ಫ್ರೇಮ್, ನಮಗೆ ಲಾಸ್ಟ್ ಫ್ರೇಮ್ಗೆ ಹೋಗ್ಲಿಕ್ಕಿರೋ ಒಂದು ಆಪ್ಷನ್. ಸೊ ಇದಾಗಿರುತ್ತೆ ನಮ್ಮ ಟೈಮ್ ಲೈನಿಗೆ ಫೈಲ್ ಇಂಪೋರ್ಟ್ ಮಾಡೋ ಮೆಥಡ್.